ಅಂದ್ರೆ 365 ಡೇಸ್ 365 ವ್ಲಾಗ್ಸ್ ಹಾಕ್ಬೇಕಂತ ನಾ ಡಿಸೈಡ್ ಆಗೀನಿ. ಆಸ್ಟ್ರೋ ಟಾಕಿಗೆ ಹಚ್ಚೈತಿ ಏನ್ ಮಾಡ್ಬೇಕು ಮತ್ತೆ ಟೈಮ್ ಪಾಸ್ ಮಾತಾಡಕ್ ಯಾರಿಲ್ಲ ಅಂತ ಆಸ್ಟ್ರೋ ಟಾಕ್ ಅವ್ರ ಜೊತೆ ಮಾತಾಡತ್ತೀನಿ. ಯಾರ್ಯಾರು ಹೊಸಬ್ರು ನೋಡತ್ತೀರಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಈ ವರ್ಷ ಕಂಪ್ಲೀಟ್ ಮಾಡಬೇಕನ್ನ. ಇನ್ ಕೇಸ್ ರೇಮಂಡ್ ಏನ್ರ ನೋಡಾಕತ್ತಿದ್ದ ಅಂತ ತಿಳ್ಕೊರಿ. ಮನ್ಯಾಗ ಯಾರು ನೋಡಾತಿದ್ರಿ ಅಂತಂದ್ರೆ ಅವ್ನಿಗೆ ಹೇಳಿ ಒಂದ್ ಸ್ವಲ್ಪ ಕಾಲ್ ಹಚ್ಚಾಕ. ಸೊ ಹೇ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್ ಇಂದ ನೀವು ಎಪಿಸೋಡ್ ಸೀನಿಯನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತೈತಿ 1/1/2026 ಫೈನಲಿ ಆ ದೇವ್ರ ದಯದಿಂದ 2026 ನೋಡತ್ತೇವೆ ನಾವು. ಎಲ್ಲ ದೇವ್ರ ಇಚ್ಛರಿಪ್ಪ, ಏನು ಹೇಳಕ್ಕೆ ಬರಂಗಿಲ್ಲ. ಅದ್ರ ಜೊತೆ ಏನ್ರಿಪ್ಪ ಅಂತ ಹೊಸ ವ್ಲಾಗ್ ಇನ್ನು ಮ್ಯಾಗಿಂದ ಏನು ವ್ಲಾಗ್ ಅದಾವಲ್ರಿ, ಅವ್ರು ದೊಡ್ಡ ಬರ್ಬೋದು ಸಣ್ಣ ಬರ್ಬೋದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೈಯಾಗ ದಿನ ನಾ 1 ತಿಂಗಳಾಗ್ಬೋದು, 2 ತಿಂಗಳಾಗ 3 ತಿಂಗಳಾಗ್ಬೋದು. ಬರೀ ಮನೆ ಹೊರಗೆ ಅಡ್ಡಾಡೋದು, ಮನೆ ಹೊರಗೆ ಮಮ್ಮಿನ ಬಿಡೋದು, ಕರ್ಕೊಂಬರೋದು, ಇದೂ ಆಗ್ಬೋದು. ಬಟ್ ನಾ ಕನ್ಸಿಸ್ಟೆಂಟ್ ಇರಬೇಕಂತ ಈ ಸಲ ಟ್ರೈ ಮಾಡೇನಲ್ಲ ಇರತ್ತೆ. ನಾನು ಈ 1ನೇ ವ್ಲಾಗ್ ಹಾಕೇನ ಆಲ್ರೆಡಿ ನಿನ್ನಿದೆ. ಆ್ಯಂಡ್ ದಿನ ಏನು ಇರ್ತೈತ್ರಿಪ್ಪ ಅಂತ ವ್ಲಾಗ್ ಇರ್ತೈತಿ. ದಿನ ಇಲ್ಲೇ ಹೋಗ್ಬೋದು, ನಾವು ಚಹಾ ಕುಡಿಬೋದು, ಮನೆಗೆ ಬರ್ಬೋದು. ಬಟ್ ಸಪೋರ್ಟ್ ಮಾಡೋದೆಲ್ಲ ನಿಮ್ಮ ಕೈ ಆಗೈತಿ. ನಿಮ್ಗೆ ಅದು ಕಂಟೆಂಟ್ ಸೇರ್ತಿದ್ರೆ ಲೈಕ್ ಮಾಡಿರಿ, ಕಂಟೆಂಟ್ ಸೇರಲಿಲ್ಲ ಅಂತ ಬಿಡ್ರಿ, ಅದೆಲ್ಲ ನಿಮ್ಮ ಕೈಯಾಗ. ಬಟ್ ಡೈಲಿ ಹಾಕೋದಂತೂ ನನಗೆ ಜವಾಬ್ದಾರಿ. ಆ್ಯಂಡ್ ಆಲ್ರೆಡಿ ಇವತ್ತು 1ನೇ ದಿನ ಐತಿ. ಒಂದೇನೋ ಪಾಸಿಟಿವಿಟಿಯಿಂದ ದಿನ ಚಾಲೂ ಮಾಡೈತಿ. ಅದ್ರ ಜೊತೆಗೆ ಅದು ಗುರುವಾರ ಐತಿ, ನಾನು ಹುಟ್ಟಿದ ದಿನ. ಆಮ್ಯಾಗ ಗುರು ರಾಘವೇಂದ್ರ ಸ್ವಾಮಿಯವ್ರ ದಿನ ಐತಿ. ಅದ್ರ ಸಂಬಂಧ ಇದಕ್ಕೆ ಮಾತ್ರ ಅಲ್ಲ ಏನಾಯ್ತು ನೋಡಿ, ಇದಕ್ಕೆ ಹೋಗೋದೈತಿ, ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗೋದೈತಿ. ನಾ ಜರ್ನಲ್ ಬರೀದೈತಿ. ಭಾಳ ಶೆಡ್ಯೂಲ್ ಟೈಟ್ ಐತೆ ನಂದು, ಭಾಳ ಅಂದ್ರೆ ಭಾಳ ಟೈಟ್ ಐತಿ. ಆದರೂ ನಿಮ್ಮ ಸಂಬಂಧ ವ್ಲಾಗ್ ಮಾಡತ್ತೀನಿ. ಅದೇನು ದೊಡ್ಡ ಉಪಕಾರ ಮಾಡತ್ತಾನ ಅನ್ಪ ಅಲ್ಲ, ಯಾಕಂತಂದ್ರೆ ಸಿಚುವೇಶನ್ ಟೈಟ್ ಅದಾವ್ರಿ. ಆದರೂ ನಿಮ್ಮ ಸಂಬಂಧ ಏನೋ ಒಂದು ಟ್ರೈ ಮಾಡ್ತಿರ್ತೇವೆ ನಾವು. ಯಾಕಂದ್ರೆ ಭಾಳ ಮಂದಿ ಏನಂತಾರೆ, ಅಣ್ಣ ನೀವು ಏನು ಮಾಡ್ತೀರಿ ಅದನ್ನ ತೋರಿಸಿರಿ ಅಂತಾರೆ. ಬರೀ ದಿನ ಮನ್ಯಾಗ ಕುಂದ್ರೆ ಮನೆನ ತೋರಿಸಿ, ದಿನ ಹೊರಗಿರ್ತಿ ಹೊರಗೆ ತೋರಿಸಿ, ಏನು ರೀತಿ ತೋರಿಸಂದಾರೆ. ಅದ್ರ ಸಂಬಂಧ ನನ್ನ ಕೈ ಏನೇನೈತೆ ಎಲ್ಲ ತೋರಿಸೇನಂತ. ಸೊ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಿ ಮಾಡಿ. ಇನ್ ಕೇಸ್ ಯಾರು ಹೊಸಬ್ರು ನೋಡಾತಿರಿಪ್ಪ ಅಂತಂದ್ರೆ ವೆಲ್ಕಮ್ ಟು ಅವರ್ ಚಾನಲ್ ವಿಚ್ ಇಸ್ ಪಜ್ಜುಕೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ಕನ್ನಡದಾಗ ಐತಿ. ಹಿಂದಿ ಒಳಗೆ ಏನಾರು ನೋಡಿದ್ರಿಪ್ಪ ಅಂತಂದ್ರೆ ಸಚೀಸ್ ಲೈಫ್ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು ನೀವು. ಹಿಂಗೆಲ್ಲ ಸೀನ್ ಐತಿ. ವಾಪಸ್ ಒಂದು ಸ್ವಲ್ಪ ಹುಬ್ಳಿಗೆ ಹೋಗೋದೈತಿ, ಒಂದು ಸ್ವಲ್ಪ ಕೆಲಸ ಐತಿ, ಒಬ್ಬರಿಗೆ ಮೀಟ್ ಆಗೋದೈತಿ, ಹಿಂಗೆಲ್ಲ ಸೀನ್ ಐತಿ. ಇವತ್ತು 1ನೇ ತಾರೀಕು ಐತಿ, ಹಿಂಗೆಲ್ಲ ಸೀನ್ ಐತಿ. 3ನೇ ತಾರೀಕು ನನ್ನ ಬರ್ತಡೇ ಐತಿ. ಆ್ಯಂಡ್ ಮೊದಲಿನ ಗತ್ಲೆ ಅದು ಸಣ್ಣವರಿದ್ದಾಗ ಒಂದು ಸ್ವಲ್ಪ ಬರ್ತಡೇ ಹುರುಪಿರ್ತಿತ್ತಲ್ಲ, ಈಗಿಲ್ಲ. ಯಾಕಂದ್ರೆ January 3 ನನ್ನ ಬರ್ತಡೇ. ಹೋದ ವರ್ಷ ನನ್ನ ಬರ್ತಡೇ ಚಲೋ ಮಾಡ್ಕೊಂಡಿಲ್ಲ, ನಂಗೆ ಸೇರ್ಕಿನ ಬಂದಿಲ್ಲ ಒಂದಿಟ್ಟು. ಅದು ಮನ್ಯಾಗಿನವ್ರು ಅದಾರ ಅಂತಂದು ಕೇಕ್ ಕಟ್ ಮಾಡೀನಿ. ಈ ಸಲ ಖುಷಿ ಅದೇನಿ, ಈ ಸಲ ಫುಲ್ ಖುಷಿ ಅದೇನಿ. ಬರ್ತಡೇ ಮಾಡ್ಕೊತೇನೆ ಮಸ್ತ್. ಹಿಂಗೆಲ್ಲ ಸೀನ್ ಐತಿ. ಆ್ಯಂಡ್ ಇದೊಂದು ಹೇಳೋದಿತ್ತು, ಯಾರು ಹೊಸಬ್ರು ನೋಡತ್ತೀರಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಈ ವರ್ಷ ಕಂಪ್ಲೀಟ್ ಮಾಡಬೇಕನ್ನ ಸಂಬಂಧನೇ ಇಲ್ಲ ನಂಗೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ, ಬರ್ರಿ ಸಿಗ್ತಾನೆ ಅಂತ. A few moments later. ಆಸ್ಟ್ರೋ ಟಾಕಿಗೆ ಹಚ್ಚೈತಿ ಏನ್ ಮಾಡ್ಬೇಕು ಮತ್ತೆ ಟೈಮ್ ಪಾಸ್ ಮಾತಾಡಕ್ ಯಾರಿಲ್ಲ ಅಂತ ಆಸ್ಟ್ರೋ ಟಾಕ್ ಅವ್ರ ಜೊತೆ ಮಾತಾಡತ್ತೀನಿ. ನಿನ್ ಕ್ರಶ್ ಅಂದ್ರೆ ಮ್ಯಾಮ್ ಏನ್ರಿ ಅದು ಅಂದ್ರೆ ಏನಾದ್ರು 2026 ಅಲ್ಲಿ ಚಾನ್ಸ್ ಇದೆನಾ, ಲೈಕ್ ಸಿಗ್ತಾರಂತೆ? ಯಾ ನಿಮಿಷ ಲೇಕಿ ನಾ ಮತ್ತೆ ರೀಚಾರ್ಜ್ ಮಾಡೋಂಗಿಲ್ಲ. ಈಗ ಅದ್ರಾಗ 85 ರೂಪಾಯಿ ಆಲ್ರೆಡಿ ಕುಂತಿತ್ತು. ಏನ್ ಮಾತಾಡ್ಬೇಕು ಮತ್ತೆ ಅದಕ್ಕೆ ಕೇಳತೈತಿ. ಇಷ್ಟು ಪಾಲ್ತು ಸೂಟಿ ಐತಿ ಕ್ರಿಯೇಟಿವಿಟಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗತೈತಿ. ಪಟ್ನೆ ಹೇಳ್ರಿ, ರಾಘವೇಂದ್ರ ಸ್ವಾಮಿ ಅಂದ್ಬಿಟ್ರೆ ಇಲ್ಲೇ ಹೋಗ್ಬಿಟ್ಟ ಅಂದ್ರಲ್ಲಿ ಸಚ್ಚಿ ರಾಘವೇಂದ್ರ ಸ್ವಾಮಿ ವಿಡಿಯೋನ ಕಡೆ ಐತಿ. ರಾಘವೇಂದ್ರ ಸ್ವಾಮಿ ಅಂದ್ಕೊಂಡು ನೀನ್ ನೋಡಿದನ 2000 years later. ಆಮೇಲೆ ಏನ್ರಿಪ್ಪ ಅಂತಂದ್ರೆ ನಂದು ಏನು ಕೆಲಸ ಐತಲ್ಲ, ಹುಬ್ಳಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಬಂದೇನಿ. ಆ್ಯಂಡ್ ಈಗ ಏನ್ರಿಪ್ಪ ಅಂತ ಇನ್ನೊಂದು ಸ್ವಲ್ಪ ಒಂದು 2-3 ಬಂದೈತಿ. ಅದೇನೇನು ಅಂತ ತೋರಿಸೋಂಗಿಲ್ಲ, ಬಡಕ್ನ ಬರೀತೀನಿ. ಈಗ ಏನು ಫುಲ್ ಡೇಂಜರ್. ಹಾಗೆ ಕ್ಲಿಪ್ ಹಾಕ್ಲ ನಿಂದ ಆ್ಯಂಡ್ ಬರ್ರಿ, ಭಾಳ ಒದರಾಡತಾನ. ಕರ್ಕೊಂಡು ಹೋಗ್ಬಂದು ಸಿಗ್ತಾನೆ. ಟೈಮ್ ಆಗೈತಿ 4:40. ಕೆಲಸ ಐತಿ, ಗಾಡಿದ ಟೈಮ್ ಮಾಡ್ಬೇಕು ನಾನು. ಅದಿನ್ನ ಯಾವಾಗ ಹಾಕೈತಿ ಗುರ್ತಾಗವಲ್ತೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತೆ ರೀ 8:23. ಮಕ್ಕೊಂಬಿಟ್ಟಿದ್ದೆ ನಾನು. ಮಕ್ಕೊಂಡು ಒಂದು ಸ್ವಲ್ಪ ಏನೇನಿತ್ತಲ್ಲ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಮಕ್ಕೊಂಬಿಟ್ಟಿದ್ದೆ. ಆ್ಯಂಡ್ ಈಗ ಒಮ್ಮೆ ಸಡನ್ ಎತ್ತರ ಆಗೈತಿ. ಆಮ್ಯಾಗ ಫ್ಲ್ಯಾಶ್ ಆತ ನಮಗೆ. ಇವತ್ತು ಗುರುವಾರ ಐತಿ, ಆಮ್ಯಾಗ ವರ್ಷದ 1ನೇ ದಿನ ಐತಿ 2026. ಅದರ ಸಂಬಂಧ ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ತೊಗೊಳ್ಳಿ ಏನಂದ್ರೆ ಹೆಂಗಿರಿಪ್ಪ. ಅದ್ರ ಸಂಬಂಧ ನಾವೆಲ್ಲ ಹೊಂಟೇರಿಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಗುಡಿ ಹೊಂಟೇವಿ. ಅದು ಎಲ್ಲ ಐತ್ರಿಪ್ಪ ಅಂದ್ರೆ ಗಾಂಧಿ ಚೌಕದಾಗೈತಿ. ಇನ್ನೊಂದು ಮಾಳ್ಮಡ್ಡಿ ಒಳಗೈತಿ, ಇನ್ನೊಂದು ಗಾಂಧಿ ನಗರ್ನಾಗ ಹೋಯ್ತಂತಾರೆ. ಬಟ್ ನಂಗೆ ಗುರ್ತಿರ್ತೀವಿ 2. ಬಟ್ ಈಗ ನಾವೆಲ್ಲ ಹೊಂಟೇರಿಪ್ಪ ಅಂತ ಆ್ಯಸ್ ಯೂಸ್ವಲ್ ಗಾಂಧಿ ಚೌಕದ ಹೊಂಟೇವಿ. ಬಡಕ್ನ ಹೋಗೋಣ, ರಾಯರ ದರ್ಶನ ಮಾಡ್ಕೊಳ್ಳೋಣ. ರಾಯರ ದರ್ಶನ ಮಾಡ್ಕೊಂಡು ಸಿಗ್ತಾನೆ ಬರ್ರಿ. ನಾನು ಸ್ಟೇ ಟ್ಯೂನ್ ಆಗಿರ್ತೀನಿ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರ
ಯೋಚಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಕಾರಲ್ಲಿ ಪಾರ್ಕ್ ಮಾಡಿವ್ರಿಪ್ಪ ಅಂತಂದ್ರೆ ಪಪ್ಪನ ಹಳೆ ಸ್ಕೂಲ್ ಕಡೆ ಮಾಡೈತಿ. ಈಗ ನೋಡ್ತೈತಿರಪ್ಪ ಅಂತ ಫಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂತ ದತ್ತಾತ್ರೇಯರ ಗುಡಿಗೆ ಹೋಗಿ ನೆಕ್ಸ್ಟ್ ರಾಯರ ಗುಡಿಗೆ ಹೋಗ್ಬೇಕಾ. ಫಸ್ಟಿಗೆ ದತ್ತಾತ್ರೇಯರ ಗುಡಿಗೆ ಹೋಗೋಣ ಅಂತ ಬರೀ. ಆಲ್ರೆಡಿ ಮಮ್ಮಿ ಅಲ್ಲೇ ಅದಾರೆ. ಮಮ್ಮಿನ ಬಿಟ್ಟು ನಾವು ಕಾರ್ ಪಾರ್ಕ್ ಮಾಡೋ ಬಂದೈತಿ. ಒಡಗಿನ ದತ್ತಾತ್ರೇಯ ಅವ್ರ ದರ್ಶನ ಮಾಡ್ಕೊಳ್ಳೋಂತ್ರಿ. ಅದಾದ್ಮೇಲೆ ನೀವು ರಾಯರವ್ರ ದರ್ಶನ ಮಾಡ್ತೇನೆ. ಫಸ್ಟಿಗೆ ಒಂದು ಕ್ಲಿಪ್ ಹಾಕ್ತೀನಿ, ಆಮ್ಯಾಗ ಇನ್ನೊಂದು ಕ್ಲಿಪ್ ಹಾಕ್ತೀನಿ. ನೋಡಿರಿ ಹೊಸ ವರ್ಷ ಐತಿ. ನೀವು 2ನೇ ತಾರೀಕು ನೋಡ್ತೀರಿ ಬ್ಲಾಗ್. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಸುಂದರ ತರ ಪಿನಾಕ ಧರಹರ. ದತ್ತಾತ್ರೇಯ ಅವ್ರ ದರ್ಶನ ಮಾಡಿದ್ರಲ್ಲ, ಇಲ್ಲ ಆಂಜನೇಯ ಅವ್ರ ಅದಾರ ಬರೀ. ಅಂತಂದ್ರೆ ಈಗ ಜಸ್ಟ್ ರಾಯರವ್ರ ದರ್ಶನ ಅದು ಮಾಡಿದ್ವಿ. ಈಗೆಲ್ಲ ನೋಡೈತ್ರಿ ಅಂತ ವಾಪಸ್ ಮನೆಗೆ ಹೋಗಿ ಒಂದು ಸ್ವಲ್ಪ ಕುಂತು ಬೇರೆ ಕೆಲಸ ಅದ ನಾನು. ಅವ್ರು ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟ ಮಾಡೋ ಟೈಮ್ನಾಗ ಸಿಗ್ತಾನಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿ. ಇವತ್ತೈತಿ 1ನೇ ತಾರೀಕು. ಸೊ ಒಂದೊಂದು ದಿನ ಬ್ಲಾಗ್ ದೊಡ್ಡದಾಕೈತಿ ಸಣ್ಣದಾಕೈತಿ. ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಮಾಡೀನಿ. ನಾನು ಸ್ವಲ್ಪ ದಿನ ಸಜೆಸ್ಟ್ ಮಾಡ್ತೀನಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಜಸ್ಟ್ ಬಂದೈತ್ರಿ ಮನೆಗೆ. ಆ್ಯಂಡ್ ಮಮ್ಮಿ ಅಡುಗೆಗೆ ಏನು ಮಾಡ್ಯಾರ ಇನ್ನೂ ಗೊತ್ತಾ ಇಲ್ಲ ನನಗೆ. ಏನು ಮಾಡಲಿ, ಮ್ಯಾಗಿ ಮಾಡ್ಕೊಂಡು ತಿನ್ಲೋ ಏನು ಮಾಡಲಿ ಅರ್ಥ ಆಗ್ತಿಲ್ಲ. ಹೊಟ್ಟೆ ಅಂತ ಭಾಳ ಸಾಯ್ತದೆ ನಂಗೆ ಲಿಟ್ರಲಿ. ಅದಕ್ಕೊಂದು ಸ್ವಲ್ಪ ಮ್ಯಾಗಿ ಯಾರು ತಿನ್ನೋಣ, ಮ್ಯಾಗಿ ತಿಂದು ಬರ್ಕೊಂಡು ಕುಂದ್ರು ಮತ್ತೆ. ಆ್ಯಂಡ್ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. 15 minutes later. ಮ್ಯಾಗಿ ಮಾಡ್ಕೊಂಡೇನಿ. ಇಪ್ಪಿ ಮ್ಯಾಗಿ ಜೊತೆ ಚಿಪ್ಸ್, ಅದ್ರ ಜೊತೆಯಲ್ಲಿ ನಮ್ಮ DC ಅಣ್ಣಾರ್ ಬ್ಲಾಗ್. ಏನು ಬೇಕು ಜಿಂದಗಿದಾಗ DC ಅಣ್ಣ ಬ್ಲಾಗ್ ನೋಡ್ಕೊಂತ ಪದ್ದ ಸರಿ ಅಂದ್ರೆ ಪದ್ದ ಸರಿ ಇದೆ ತಿನ್ನತ್ತೇವೆ. ಮ್ಯಾಗಿ ಅದು ತಿಂತೈತಿ. ಆ್ಯಂಡ್ ಇದಾದ್ಮೇಲೆ ಇನ್ನೂ ಹೊರಗೋದು ಹೋಗೋದೈತಿ. ಅದು ಏನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿ ಫ್ಯಾಮಿಲಿ. 2 hours later. ಏನ್ರಿಪ್ಪ ಅಂತಂದ್ರೆ ಟೈಮ್ ಆಗೈತ್ರಿ ಎಕ್ಸಾಕ್ಟ್ 1:51. ನಾವೇನು ಮಾಡತ್ತಿದ್ದೀರಿಪ್ಪ ಅಂತ DJ ಅವ್ರೊಬ್ಬರು ಫ್ರೆಂಡ್ ಇದನ್ನು ಮಾಡತ್ತಿದ್ವಿ, ಸ್ಕೆಚ್ ಹಾಕತ್ತಿದ್ವಿ. ಆಮೇಲೆ ನಮ್ಮ ದೋಸ್ತಂದು ಒಬ್ಬರದ್ದು ಸ್ಕೆಚ್ ಹಾಕತ್ತಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ಮಟ್ಟ ಸ್ಕೆಚ್. ಇಲ್ಲೊಂದು ಲ್ಯಾಪಿದಾಗ ನೋಡತ್ತೇವೆ, ಇಲ್ಲೊಂದು ಲ್ಯಾಪಿದಾಗ ನೋಡತ್ತೇವೆ. ಲ್ಯಾಪಿದಾಗ ನೋಡತ್ತಿಲ್ಲ, ಲ್ಯಾಪ್ ಇಟ್ಕೊಂಡು ಬರೆಯತ್ತೀವಿ ಅಂತೇಳು ಸ್ಕೆಚ್ ತೋರಿಸಿದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ಅಲ್ಲಿ ಇದು ನಮಸ್ತೆ. ನೋಡು ಬೈ ಎಷ್ಟು ಮಾಡಿದ್ ನೋಡು ಬೈ. ಹೊರ ಊದಿತ್ತ ಗಾಡಿ ಚೈನ್ ಟೈಟ್ ಮಾಡ್ಸೋದಿತ್ತು. ಅವ್ ನಮ್ಮ ದೋಸ್ತ ಇನ್ ಕೇಸ್ ರೇಮಂಡ್ ಏನ್ರ ನೋಡಾಕತ್ತಿದ್ದ ಅಂತ ತಿಳ್ಕೊರಿ. ಇನ್ ಕೇಸ್ ನಮ್ಮ ದೋಸ್ತನ ಗ್ಯಾರೇಜ್ ಐತ್ರಿ ಜಯನಗರ್ನಾಗ. ಅವ್ಗೆ ಎಷ್ಟು ಸಲ ಕಾಲ್ ಹಚ್ಚತ್ತೇನ. ನ್ಯೂ ಇಯರ್ ಇತ್ತ, ಅವ್ರ ಚರ್ಚಿಗೆ ಹೋಗೋದಿತ್ತ ಅದು ಬಿಡ್ರಿ. ಇವತ್ತು ಮುಂಜಾನೆ ಕಾಲ್ ಹಚ್ಚತ್ತೇನೆ, ಮೊನ್ನೆ ಕಾಲ್ ಹಚ್ಚತ್ತೇನೆ. ಒಟ್ಟ ಕಾಲ್ ಐತವಲ್ಲವ. ನಾನು ಹೇಳತ್ತೇನೆ ನನ್ನ ಗಾಡಿ ರಿಪೇರಿ ಮಾಡಿಕೊಡಪ್ಪ, ಹ್ಯಾಂಡಲ್ ಚೈನ್ ಟೈಟ್ ಭಾಳ ಕೆಲಸ ಐತಪ್ಪ ಅಂತ ಹೇಳತ್ತೇನೆ. ಕಾಲ್ ಆಯ್ತವಲ್ಲ ರೀ ನಮ್ಮ ದೋಸ್ತ. ಇನ್ ಕೇಸ್ ಅವ್ರ ಮನ್ಯಾಗ ಯಾರು ನೋಡತ್ತಿದ್ರಿ ಅಂತಂದ್ರೆ ಅವ್ಗೆ ಹೇಳಿ ಒಂದು ಸ್ವಲ್ಪ ಕಾಲ್ ಹಚ್ಚಕ್ಕೆ ಅವ್ನು ಗಂಟೆ ಹೊಡೆದೆ ಬಸ್ರಿ ಅವ್ಗೆ. ಯಾಕಂತಂದ್ರೆ ನನ್ನ ಕಾಲ್ ಆಯ್ತಲ್ಲ ಅವ್ರು ರಿಮಂಡ್ ಏನು ಮಾಡ್ತೀರಿ. ನಾ ಮಂದಿದೆ ಎತ್ತಂಗಿಲ್ಲ, ನಂದೇ ಆಯ್ತಲ್ರಿ ಯಾರು. ಹಿಂಗೆಲ್ಲ ಸೀನ್ ಐತ್ರಿ ಫ್ಯಾಮಿಲಿ. ಆ್ಯಂಡ್ ಈ ವ್ಲಾಗ್ ಇಲ್ಲಿ ಏನು ಮಾಡತ್ತೀನಿ ಇಷ್ಟ ಐತಿ. ಯಾಕಂದ್ರೆ ಬರ್ಕೊಂತ ಕುಂತೇವೆ ನಾವು. 9 ಗಂಟೆಗೆ ಗುಡಿಗೆ ಹೋಗಿ ಬಂದಾಗಿಂದ ಬರ್ಕೊಂತ ಕುಂತೇವೆ. ಇನ್ನೂ ಯಾವತ್ತ 5 ಗಂಟೆ ಸಂಜೆ ಗುಡಿಗೆ ಎಷ್ಟು ಗಂಟೆಗೆ ಹೋಗಿ ಗುಡಿ ಬರೋ ಒಂದು ತಾಸು ಬಂದು ಬರ್ಯಾಕೆ ಕುಂತಿದ್ದು 12 ಗಂಟೆಯಿಂದ ಕುಂತೇವೆ ನಾವು. ಒಂದು ಮುಂಜಾನೆ, ಒಂದು ಮಧ್ಯಾಹ್ನ 12ರಿಂದ ಕುಂತೇವಿ. 1:30 ಆಗಕ್ಕೆ ಬಂದಿತ್ತು. 2 ಆತ, ಇನ್ನೂ ಮಟ್ಟ ಮುಗಿದಿಲ್ಲ. ಟೈಮ್ ತೋರಿಸ್ಬೇಕು. ಇಲ್ಲಿ ನೋಡ್ರಿ, ನೋಡ್ರಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಸೇರ್ತಾ ಮಾಡಿ. ಇನ್ ಕೇಸ್ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ 365 days 365 ವ್ಲಾಗ್ಸ್ ಹಾಕ್ಬೇಕಂತ ನಾ ಡಿಸೈಡ್ ಆಗೀನಿ. ಆ್ಯಂಡ್ ಇದು ಡೇ 1 ಇದು, January 1, 2026. ಸಿಗೋಣಂತ್ರಿ ನೀವು ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸೆಕ್ಸಿ. ಬಾಯ್. ಹಾಗೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.